ಮತ್ತೆ ಸೆಂಟ್ರಲ್ ಪೇ ಕಮಿಷನ್ ಬರುವಂಥ ಎಲ್ಲ ಮುನ್ಸೂಚನೆಗಳು ನಮಗಿದೆ. ಈಗಾಗಲೇ ಪೇ ಕಮಿಷನ್ ಸೆಕೆಂಡ್ ರಿಪೋರ್ಟ್ ರೆಡಿಯಾಗಿ ರಿಪೋರ್ಟನ್ನು ಜೋರಾಗಿ ಹೊಡಿಬೇಕು, ಚಪ್ಪಾಳೆ ಸಾಕಾಗೋದಿಲ್ಲ ಅದು. ಈಗ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸಿಗೆ, ಪೆನ್ಷನರ್ಸಿಗೆ, ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ಅದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಂದಲೇ ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾ ಇದೆ. ಈ ಗುಡ್ ನ್ಯೂಸ್ ಏನು, ಇದರಿಂದ ಆಗುವಂಥ ಲಾಭಗಳೇನು, ನಿಮ್ಮ ಸಂಬಳ ಪಿಂಚಣಿಗಳು ಎಷ್ಟೆಲ್ಲ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಪೆನ್ಷನರ್ಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಹಾಗೂ ಶುಭ ಸುದ್ದಿ ಬರ್ತಾ ಇದೆ. ಏನದು ಶುಭ ಸುದ್ದಿ? ನಿಮ್ಮೆಲ್ಲರ ನಿರೀಕ್ಷೆಗಳು ಈಡೇರ್ತಾ ಇದೆ. ಸೆಂಟ್ರಲ್ ಪೇ ಕಮಿಷನ್ ಆದಷ್ಟು ಶೀಘ್ರದಲ್ಲೇ ಜಾರಿಯಾಗತ್ತೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರೇ ತಿಳಿಸಿದ್ದಾರೆ. ಅದು ಏನು ಅಂತ ನೋಡೋಣ, ನಂತರ ವಿಶ್ಲೇಷಣೆ. NPS ಬಗ್ಗೆ ಕೂಡ ಮಾತನಾಡಿದ್ರು. ಈಗಾಗಲೇ ಕಮಿಟಿ ಫೈನಲ್ ಮೀಟಿಂಗ್ ಒಂದು ಡ್ಯೂ ಇದೆ, ಅದು ಇನ್ನೊಂದು ಮಂತ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಆ ರಿಪೋರ್ಟ್ ಬಂದ ಮೇಲೆ ಅದು ಕೂಡ ಇಂಪ್ಲಿಮೆಂಟ್ ಮಾಡುವಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ವಿಶ್ವಾಸ ಇಡಿ, ಯಾರು ಕರೀತಾರೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗಬೇಡಿ. ಸರ್ಕಾರಿ ನೌಕರ ಸಂಘ 100ಕ್ಕೆ 100 ಇವತ್ತಿನ ಸರ್ಕಾರದ ಮೂಲಕ ಒತ್ತಡವನ್ನು ಹಾಕಿ NPS OPS ಮಾಡಿಸುವ ಕೆಲಸವನ್ನು ನಾವು ಮಾಡ್ತೇವೆ. ನಾವು NPS ಇಂದ UPSಗೆ ರೆಡಿ ಇಲ್ಲ, OPS ಆಗಲೇಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ದಿಟ್ಟ ನಿಲುವು ನಮ್ಮ ಸಂಘಟನೆದಾಗಿದೆ. ಆಮೇಲೆ 2026-27ಕ್ಕೆ ಮತ್ತೆ ಸೆಂಟ್ರಲ್ ಪೇ ಕಮಿಷನ್ ಬರುವಂಥ ಎಲ್ಲ ಮುನ್ಸೂಚನೆಗಳು ನಮಗಿದೆ. ಈಗಾಗಲೇ ಪೇ ಕಮಿಷನ್ ಸೆಕೆಂಡ್ ರಿಪೋರ್ಟ್ ರೆಡಿಯಾಗಿ ರಿಪೋರ್ಟನ್ನು ಜೋರಾಗಿ ಹೊಡಿಬೇಕು, ಚಪ್ಪಾಳೆ ಸಾಕಾಗೋದಿಲ್ಲ ಅದು. ಈಗಾಗಲೇ 7th ಪೇನಲ್ಲಿ 25,000 ಜಾಸ್ತಿ ಆಗಿದೆ, 50-75,000ವರೆಗೆ ಜಾಸ್ತಿ ಆಗಿದೆ ಕ್ಯಾಡರ್ ವೈಸ್. ಈಗ ಸೆಂಟ್ರಲ್ ಪೇ ಕಮಿಷನ್ 27 ರಾಜ್ಯದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಇದೆ. ನಾನು ಈ ಸಲ ತೀರ್ಮಾನ ಮಾಡಿದ್ದೇವೆ, 2026-27ರಲ್ಲಿ ಕೇಂದ್ರ ಸರ್ಕಾರಿ ನೌಕರ ವೇತನ ಪರಿಷ್ಕರಣೆ ಆಗ್ತಿದೆ. ಅದಾದಮೇಲೆ ನಮ್ಮಲ್ಲೂ ಆಗಬೇಕು ಅಂತೇಳಿ 7th ಪೇ ಕಮಿಷನ್ ಡಾಕ್ಟರ್ ಸುಧಾಕರ್ ಅವರು ಪೇ ಕಮಿಷನ್ ಚೇರ್ಮನ್ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಪೇ ರಿವೈಸ್ ಮಾಡಿದಾಗ ಕರ್ನಾಟಕದಲ್ಲೂ ಕೂಡ ಕೇಂದ್ರ ಮಾದರಿಯ ವೇತನವನ್ನು ನೀಡಬೇಕು ಅನ್ನೋದನ್ನ ಶಿಫಾರಸನ್ನು ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅರ್ಧ ಕೆಲಸ ಮುಗಿದಿದೆ. ಮತ್ತೆ ಸರ್ಕಾರದ ಮನವೊಲಿಸಿ ಇನ್ನೊಂದು ವರ್ಷ, 1.5 ವರ್ಷ, 2 ವರ್ಷದಲ್ಲಿ ನಿಮಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸಿದ್ರೆ ಮತ್ತೆ 25,000 ಸಂಬಳ ಜಾಸ್ತಿ ಆಗ್ತದೆ. ಅವ್ರಿಗೆ 5% DA ಕೊಟ್ಟರೆ ನಮಗೆ 5 ಕೊಡುತ್ತೆ. ಒಂದು ಪೇ ಕಮಿಷನ್ 8, 10, 12% DAಗಳನ್ನು ಕಳ್ಕೊಳ್ತಿದ್ದೀವಿ. ಈಕ್ವಲ್ DA ಸಿಗುತ್ತೆ, ಈಕ್ವಲ್ HRA ಸಿಗುತ್ತೆ, ಅದರ ಬೆನಿಫಿಟ್ ಸಿಗುತ್ತೆ. ಬಹಳ ವರ್ಷಗಳ ಕನಸು ಈಡೇರಿದಂತಾಗುತ್ತೆ. ಅದು ನಮ್ಮ ಬಹುಮುಖ್ಯವಾಗಿರುವಂಥ ಬೇಡಿಕೆ ಅನ್ನುವಂಥದ್ದನ್ನು ಹೇಳ್ತಾ 100ಕ್ಕೆ 100 ಇನ್ನೊಂದು 2 ವರ್ಷದೊಳಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸುವಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನೋದನ್ನ ತೀರ್ಮಾನವನ್ನ ಇವತ್ತಿನ ವೇದಿಕೆಯಲ್ಲಿ ಮಾಡಲಿಕ್ಕೆ ನಾನು ಬಯಸ್ತೇನೆ. ಇಷ್ಟು ಡಿಮ್ಯಾಂಡ್ ಆದ್ಮೇಲೆ ಇನ್ನ ಸಣ್ಣ ಪುಟ್ಟ ವಿಚಾರಗಳಿದೆ. ಆ ಎಲ್ಲ ವಿಚಾರಗಳ ಬಗ್ಗೆ ಶಿಕ್ಷಕರಿರ್ಬೋದು, ರೆವಿನ್ಯೂ ಇರ್ಬೋದು, ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ LBA ಬಗ್ಗೆ ಇರ್ಬೋದು, ಅದೆಲ್ಲ ಸಂಕನೂರ್ ಸರ್ ನೋಡ್ಕೊಳ್ತಾರೆ ಶಿಕ್ಷಕರ ಬಗ್ಗೆ. ಯಾಕಂದರೆ ಎಲ್ಲದನ್ನು ನಾವೇ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಅವ್ರು ಕೂಡ ಲೀಡರ್ ಇದ್ದಾರೆ. ಸೊ ಖಂಡಿತ ಹಂತವಾಗಿ ನಿಮ್ಮ ವಿಚಾರಗಳನ್ನು ವಿಧಾನಸಭೆಯ ಪರಿಷತ್ತಿನ ಅಧಿವೇಶನದಲ್ಲಿ ಗಮನ ಸೆಳೆಯುವಂಥ ಪ್ರಾಮಾಣಿಕ ಕೆಲಸವನ್ನು ಕೂಡ ಸಂಕನೂರ್ ಸರ್ ಅವರು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮದಲ್ಲೂ ಕೂಡ ಕ್ರಿಯಾಶೀಲವಾಗಿ ಸಕ್ರಿಯವಾಗಿ NPS ಬಗ್ಗೆ ಕೂಡ ಮಾತನಾಡಿದ್ರು. ಈಗಾಗಲೇ ಕಮಿಟಿ ಫೈನಲ್ ಮೀಟಿಂಗ್ ಒಂದು ಡ್ಯೂ ಇದೆ, ಅದು ಇನ್ನೊಂದು ಮಂತ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಆ ರಿಪೋರ್ಟ್ ಬಂದ ಮೇಲೆ ಅದು ಕೂಡ ಇಂಪ್ಲಿಮೆಂಟ್ ಮಾಡುವಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ವಿಶ್ವಾಸ ಇಡಿ, ಯಾರು ಕರೀತಾರೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗಬೇಡಿ. ಸರ್ಕಾರಿ ನೌಕರ ಸಂಘ 100ಕ್ಕೆ 100 ಇವತ್ತಿನ ಸರ್ಕಾರದ ಮೂಲಕ ಒತ್ತಡವನ್ನು ಹಾಕಿ NPS OPS ಮಾಡಿಸುವ ಕೆಲಸವನ್ನು ನಾವು ಮಾಡ್ತೇವೆ. ನಾವು NPS ಇಂದ UPSಗೆ ರೆಡಿ ಇಲ್ಲ, OPS ಆಗಲೇಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ದಿಟ್ಟ ನಿಲುವು ನಮ್ಮ ಸಂಘಟನೆದಾಗಿದೆ. ಆಮೇಲೆ 2026-27ಕ್ಕೆ ಮತ್ತೆ ಸೆಂಟ್ರಲ್ ಪೇ ಕಮಿಷನ್ ಬರುವಂಥ ಎಲ್ಲ ಮುನ್ಸೂಚನೆಗಳು ನಮಗಿದೆ. ಈಗಾಗಲೇ ಪೇ ಕಮಿಷನ್ ಸೆಕೆಂಡ್ ರಿಪೋರ್ಟ್ ರೆಡಿಯಾಗಿ ರಿಪೋರ್ಟನ್ನು ಜೋರಾಗಿ ಹೊಡಿಬೇಕು, ಚಪ್ಪಾಳೆ ಸಾಕಾಗೋದಿಲ್ಲ ಅದು. ಈಗಾಗಲೇ 7th ಪೇನಲ್ಲಿ 25,000 ಜಾಸ್ತಿ ಆಗಿದೆ, 50-75,000ವರೆಗೆ ಜಾಸ್ತಿ ಆಗಿದೆ ಕ್ಯಾಡರ್ ವೈಸ್. ಈಗ ಸೆಂಟ್ರಲ್ ಪೇ ಕಮಿಷನ್ 27 ರಾಜ್ಯದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಇದೆ. ನಾನು ಈ ಸಲ ತೀರ್ಮಾನ ಮಾಡಿದ್ದೇವೆ, 2026-27ರಲ್ಲಿ ಕೇಂದ್ರ ಸರ್ಕಾರಿ ನೌಕರ ವೇತನ ಪರಿಷ್ಕರಣೆ ಆಗ್ತಿದೆ. ಅದಾದಮೇಲೆ ನಮ್ಮಲ್ಲೂ ಆಗಬೇಕು ಅಂತೇಳಿ 7th ಪೇ ಕಮಿಷನ್ ಡಾಕ್ಟರ್
ಡಾಕ್ಟರ್ ಸುಧಾಕರ್ ಅವರು ಪೇ ಕಮಿಷನ್ ಚೇರ್ಮನ್ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಪೇ ರಿವೈಸ್ ಮಾಡಿದಾಗ ಕರ್ನಾಟಕದಲ್ಲೂ ಕೂಡ ಕೇಂದ್ರ ಮಾದರಿಯ ವೇತನವನ್ನು ನೀಡಬೇಕು ಅನ್ನೋದನ್ನ ಶಿಫಾರಸನ್ನು ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅರ್ಧ ಕೆಲಸ ಮುಗಿದಿದೆ. ಮತ್ತೆ ಸರ್ಕಾರದ ಮನವೊಲಿಸಿ ಇನ್ನೊಂದು ವರ್ಷ, 1.5 ವರ್ಷ, 2 ವರ್ಷದಲ್ಲಿ ನಿಮಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸಿದ್ರೆ ಮತ್ತೆ 25,000 ಸಂಬಳ ಜಾಸ್ತಿ ಆಗ್ತದೆ. ಅವ್ರಿಗೆ 5% ಡಿಎ ಕೊಟ್ಟರೆ ನಮಗೆ 5 ಕೊಡುತ್ತೆ. ಒಂದು ಪೇ ಕಮಿಷನ್ 8, 10, 12% ಡಿಎಗಳನ್ನು ಕಳ್ಕೊಳ್ತಿದ್ದೀವಿ. ಈಕ್ವಲ್ ಡಿಎ ಸಿಗುತ್ತೆ, ಈಕ್ವಲ್ HRA ಸಿಗುತ್ತೆ, ಅದರ ಬೆನಿಫಿಟ್ ಸಿಗುತ್ತೆ. ಬಹಳ ವರ್ಷಗಳ ಕನಸು ಈಡೇರಿದಂತಾಗುತ್ತೆ. ಅದು ನಮ್ಮ ಬಹುಮುಖ್ಯವಾಗಿರುವಂಥ ಬೇಡಿಕೆ ಅನ್ನುವಂಥದ್ದನ್ನು ಹೇಳ್ತಾ 100ಕ್ಕೆ 100 ಇನ್ನೊಂದು 2 ವರ್ಷದೊಳಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸುವಂಥ ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನೋದನ್ನ ತೀರ್ಮಾನವನ್ನು ಇವತ್ತಿನ ವೇದಿಕೆಯಲ್ಲಿ ಮಾಡಲಿಕ್ಕೆ ನಾನು ಬಯಸ್ತೇನೆ. ಇಷ್ಟು ಡಿಮ್ಯಾಂಡ್ ಆದಮೇಲೆ ಇನ್ನ ಸಣ್ಣ ಪುಟ್ಟ ವಿಚಾರಗಳಿದೆ. ಆ ಎಲ್ಲ ವಿಚಾರಗಳ ಬಗ್ಗೆ ಶಿಕ್ಷಕರಿರ್ಬೋದು, ರೆವಿನ್ಯೂ ಇರ್ಬೋದು, ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ LBA ಬಗ್ಗೆ ಇರ್ಬೋದು, ಅದೆಲ್ಲ ಸಂಕನೂರ್ ಸರ್ ನೋಡ್ಕೊಳ್ತಾರೆ ಶಿಕ್ಷಕರ ಬಗ್ಗೆ. ಯಾಕಂದರೆ ಎಲ್ಲದನ್ನು ನಾವೇ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಅವ್ರು ಕೂಡ ಲೀಡರ್ ಇದ್ದಾರೆ. ಸೊ ಖಂಡಿತ ಹಂತವಾಗಿ ನಿಮ್ಮ ವಿಚಾರಗಳನ್ನು ವಿಧಾನಸಭೆಯ ಪರಿಷತ್ತಿನ ಅಧಿವೇಶನದಲ್ಲಿ ಗಮನ ಸೆಳೆಯುವಂಥ ಪ್ರಾಮಾಣಿಕ ಕೆಲಸವನ್ನು ಕೂಡ ಸಂಕನೂರ್ ಸರ್ ಅವರು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮದಲ್ಲೂ ಕೂಡ ಕ್ರಿಯಾಶೀಲವಾಗಿ ಸಕ್ರಿಯವಾಗಿ. ಸ್ನೇಹಿತರೆ, ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿಯವರು ಹೇಳಿರುವಂಥ ಪ್ರತಿಯೊಂದು ಮಾತು ಕೂಡ ಸತ್ಯ. ನಾನು ಕೂಡ 7th ಪೇ ಕಮಿಷನ್ನ ಸಂಪೂರ್ಣ ರಿಪೋರ್ಟನ್ನು ಸ್ಟಡಿ ಮಾಡಿದ್ದೀನಿ. ಆ 7th ಪೇ ಕಮಿಷನ್ ರಿಪೋರ್ಟಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸಿದೆ. ಏನಿದೆ 7th ಪೇ ಕಮಿಷನ್ನಲ್ಲಿ? 2027ಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಮಾದರಿಯ ವೇತನವನ್ನು, ಸೆಂಟ್ರಲ್ ಪೇಯನ್ನು ಜಾರಿ ಮಾಡಬೇಕು ಅಂತ ಶಿಫಾರಸನ್ನು ಮಾಡಿದೆ. ಆ ಶಿಫಾರಸನ್ನು ರಾಜ್ಯ ಸರ್ಕಾರ ಕೂಡ ಅಂಗೀಕರಿಸ್ಕೊಂಡಿದೆ. ಈ 7th ಪೇ ಕಮಿಷನ್ ಆಗೋದ್ರಿಂದ ನಮಗಾಗುವಂಥ 7th ಪೇ ಕಮಿಷನ್ ರಿಪೋರ್ಟು ಇಂಪ್ಲಿಮೆಂಟ್ ಆಗಿ ಸೆಂಟ್ರಲ್ ಪೇ ಆಗೋದ್ರಿಂದ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ, ಕುಟುಂಬ ಪಿಂಚಣಿದಾರರಿಗೆ ಆಗುವಂಥ ಲಾಭಗಳೇನು? ಸಡನ್ನಾಗಿ ಅವರ ಸಂಬಳ ಪಿಂಚಣಿಗಳು ಡಬಲ್ ಆಗುತ್ತೆ. ನೀವು ಈಗ ಒಂದು 30,000 ಪಿಂಚಣಿ ತಗೊಳ್ತಾ ಇದ್ದರೆ 60,000 ಪಿಂಚಣಿ ಆಗುತ್ತೆ. ಒಂದು 50,000 ಸಂಬಳ ತಗೊಳ್ತಿದ್ದವರಿಗೆ 1,00,000 ರೂಪಾಯಿಗಳಿವರೆಗೂ ಹೆಚ್ಚಳ ಆಗುತ್ತೆ. ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದರೆ, ಈಗ ಸರ್ಕಾರಿ 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗೋಕ್ಕಿಂತ ಮುಂಚಿತವಾಗಿ ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಸುಮಾರು 68% ಸಂಬಳ ಡಿಫ್ರೆನ್ಸ್ ಇತ್ತು. 7th ಪೇ ಕಮಿಷನ್ ಆದ ಮೇಲೆ 40% ಡಿಸ್ಕೌಂಟ್ ಇದೆ, 40% ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸನ್ನು ಸೆಂಟ್ರಲ್ ಪೇ ಆಗಿದ್ದೇ ಆದರೆ ಅದು 100% ಆಗಿ ನಮಗೆ ಸಂಬಳ ಪಿಂಚಣಿ ಡಬಲ್ ಆಗುತ್ತೆ. ಆದಷ್ಟು ಶೀಘ್ರದಲ್ಲೇ ಇದಾಗತ್ತೆ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನಿಮ್ಮೆಲ್ಲರಿಗೂ ಮುಂದಿನ ವರ್ಷ ಖಚಿತವಾಗಿ 7th ಪೇ ಕಮಿಷನ್ನ ರೆಕಮೆಂಡೇಷನ್ ಪ್ರಕಾರ ಸೆಂಟ್ರಲ್ ಪೇ ಆಗತ್ತೆ. ನಿಮ್ಮ ಸಂಬಳ ಪಿಂಚಣಿಗಳು ಡಬಲ್ ಆಗತ್ತೆ ಅಂತ ವಿಶ್ವಾಸವನ್ನು ಕೊಡ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.